ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಮೆಂತ್ಯದ ಮೆಣಸಿನ್ಕಾಯಿ ಅಥವಾ ಬಾಳಕದ ಮೆಣಸಿನ್ಕಾಯಿ ಇರ್ತಾವಲ್ಲ ಅವು ತುಂಬಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಕ್ಕೆ ಬೇಕಾದಂಥ ಮೆಣಸಿನ್ಕಾಯಿ ಸಿಕ್ಕಾವು ನನಗೆ. ಈಗ ಇವನು ಹಿಂಗೆ ಶಿಳ್ಕೊಂಡ್ಬಿಟ್ಟು ಒಳಗಿಂದೆಲ್ಲ ಬೀಜ ಏನು ಮಾಡಿಬಿಟ್ಟಿನಿ ತೆಗೆದೀನಿ. ನಾನು ತೆಗೆದ್ಬಿಟ್ಟು ಇಲ್ಲೊಂದು ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿಗೆ ಏನೇನು ಹಾಕಿದ್ದೀನಿ ಅಂದರೆ 2 ಚಮಚದಷ್ಟು ಹವೀಸ, ಒಂದು ಧನಿಯಾ ಬೀಜ, 1 ಸ್ಪೂನಷ್ಟು ಜೀರಾ, ಅಂದರೆ 1/4 ಸ್ಪೂನಷ್ಟು ಮೇಥಿ ದಾನ, ಯಾಕಂದರೆ ಅವು ಕಾಯಿ ಆಗ್ತಾವೆ ಭಾಳ ಹಾಕಿದರೆ. ಆಮೇಲೆ 1 ಸ್ಪೂನಷ್ಟು ಇಂಗು. ಇಷ್ಟು ಹಾಕಿದ್ದೀನಿ, ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಹಿಂಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪುಡಿ ಇದಕ್ಕೆ ಈಗ ನಾನು ತುಂಬ್ತಾ ಇದ್ದೀನಿ. ಈಗ ನೋಡಿ, ಇದರಲ್ಲಿ ಏನು ಮಾಡಬೇಕು, ಪೂರ್ತಿ ತುಂಬಬೇಕು. ಈ ಥರ ಹಿಂಗೆ ತುಂಬ್ಕೋತ ಹೋಗ್ಬೇಕು. ನೋಡಿ, ನಾನು ತುಂಬಿಬಿಟ್ಟಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಪೂರ್ಣ ತುಂಬಿದ್ದೀನಿ. ತುಂಬಿಬಿಟ್ಟು ಈಗ ಏನು ಮಾಡಬೇಕಂದ್ರೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಇವಕ್ಕೆ ಮೇಲೆ ಹಿಂಗೆ ಹಿಂಡಬೇಕೆಲ್ಲ ನೀಟಾಗಿ ಹಿಂಡ್ರಿ ನೀವು. ಒಳ್ಳೆ ಎಲ್ಲ ಉಪ್ಪು ಹುಳಿ ಕೂಡಿದ್ರೇ ಚೆನ್ನಾಗಿ ಬರ್ತಾವವು. ಹಿಂಗೆ ಹಿಂಡ್ರಿ ಅವಕ್ಕೆಲ್ಲ ಹಿಂಗೆ ಹಿಂಡ್ಕೋಬೇಕು. ಹಿಂಡ್ಕೊಂಡು ಆಮೇಲೆ ಮುಚ್ಚಿಟ್ಬಿಡ್ಬೇಕು. ಒಂದಿನ ಬಿಟ್ಟು ಬಿಸಿಲಿಗೆ ಒಣಗಲಿಕ್ಕೆ ಹಾಕಬೇಕು. ಒಳಗಿಂದೆಲ್ಲ ಅಬ್ಸರ್ವ್ ಆಗಿರ್ತದೆ ಅದು. ಅಂದ್ರೆ ಒಣಗಿದಾಗ ಮಸಾಲೆ ಒಳಗಡೆ ಹತ್ತಿರ್ತದೆ. ತುಂಬ ಚೆನ್ನಾಗಿ ಆಗ್ತವೆ. ಈ ರೀತಿ ಒಂದು ಪುಡಿ ಮಾಡ್ಕೊಂಡು ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದೆ ಅನ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.